ಹಲೋ ಫ್ರೆಂಡ್ಸ್, ನೀವು ನೋಡ್ತೀರಾ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಲೇಟೆಸ್ಟಾಗಿ ಟೆಕ್ ವೀಡಿಯೋಸ್ನ ತರ್ತಾ ಇರ್ತೀವಿ. ಇದರಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಜಿಯೋ DTH ಬಗ್ಗೆ ಮಾತಾಡ್ತಾ ಇದ್ದೀವಿ. ನೀವು ಆ್ಯಕ್ಚುಲಿ ಶಾಕ್ ಆಗ್ಬೋದು. ಎಸ್, ನೀವು ಕೇಳ್ತಾ ಇರೋದು 100% ರಿಯಲ್. ಏನಂದರೆ ಜಿಯೋ DTH ಕೂಡ ಲಾಂಚ್ ಮಾಡೋದಿದೆ ಇದೇ ಡಿಸೆಂಬರ್ 15ಕ್ಕೆ. ಈಗ ನೋಡ್ದಂಗೆ ನೀವು ಜಿಯೋ 4G ನೋಡಿದ್ರಿ, ಆದರೆ ಸದ್ಯದಲ್ಲೇ ಇನ್ನೊಂದು 10-15 ದಿವಸದಲ್ಲಿ ಜಿಯೋ DTH ಕೂಡ ಲಾಂಚ್ ಮಾಡೋದಿದೆ. ತುಂಬಾ ಹೈ ಸ್ಪೀಡ್ ಆದಂಥ ಒಂದು ಏನು ಬ್ರಾಡ್ಬ್ಯಾಂಡ್, ಇದು ಯಾವುದೇ ಕಾರಣಕ್ಕೂ ಇದು ಬೇರೆ DTH ಥರ ಇದು ಡಿಶ್ ಮುಖಾಂತರ ಬರುವಂಥ DTH ಅಲ್ಲವಲ್ಲ. ಇದು ಒಂದು ಬ್ರಾಡ್ಬ್ಯಾಂಡ್, ಜಿಯೋ ಬ್ರಾಡ್ಬ್ಯಾಂಡ್ ಏನಿದೆ, ಜಿಯೋ ಗಿಗಾ ಫೈಬರ್ ಅಂತ ಒಂದು ಹೈ ಸ್ಪೀಡ್ ಇಂಟರ್ನೆಟ್ ಮುಖಾಂತರ ಬರುವಂಥ ಒಂದು TV ಚಾನಲ್ಸು ಫುಲ್ HD ವಿತೌಟ್ ಬಫರಿಂಗಿಂದ ನೀವು ವಾಚ್ ಮಾಡ್ಬೋದು. ಇದ್ರದ್ದು ಮಿನಿಮಮ್ ಸ್ಪೀಡ್ ಅಂದರೆ 1 GB ವರ್ಗದ ಮೇಲ್ಪಟ್ಟು ಸ್ಪೀಡ್ ಇದೆ. ಇದ್ರದ್ದು ವಿತೌಟ್ ಬಫರಿಂಗ್ ಆಗಲ್ಲ. ಇದು ನೀವು ಫುಲ್ HD ನೋಡ್ಬೋದು. 920x1080 ಏನು ವಿಡಿಯೋ ಇರುತ್ತೆ ಅದನ್ನು ನೀವು ಫುಲ್ ವಿತೌಟ್ ಬಫರಿಂಗಿಂದ ನೋಡ್ಬೋದು. ಮತ್ತು ಇದು ಆ್ಯಕ್ಚುಲಿ ಇದರಲ್ಲಿ ತುಂಬಾ ಇದೆ. ಯಾಕಂದರೆ ಇದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೇಕು. ನೀವು ಎಕ್ಸಾಂಪಲ್ ಅಂದರೆ BSNL ನೀವು ವೈರ್ ಎಳಿಸಿರಿ ಅಂತ ಇಟ್ಕೊಳ್ಳಿ, ಕೇಬಲ್ ಹಾಕಿದಿರಿ ಅಂತ ಇಟ್ಕೊಳ್ಳಿ. ಅದ್ರ ಮುಖಾಂತರ ಅದ್ರ ಥರನೇ ಇದನ್ನು ಕೇಬಲಲ್ಲಿ ಹಾಕ್ತಾರೆ. ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕನೇ ಟವರಲ್ಲಿ ವೈಫೈ ಹಾಟ್ಸ್ಪಾಟ್ ಇದೆ ಅಂತ ಇಟ್ಕೊಳ್ಳಿ, ಅದರಿಂದನೂ ಬರ್ಬೋದು. ಯಾಕಂದರೆ ಚಾನ್ಸಸ್ ಇದೆ. ಯಾಕಂದರೆ ನಿಮ್ಮ ಅಕ್ಕಪಕ್ಕ ರಿಲಯನ್ಸ್ ಟವರ್ ಇದೆ, ಅದರಲ್ಲಿ ವೈಫೈ ಹಾಟ್ಸ್ಪಾಟ್ ಇದೆ ಅಂದರೆ ಅದರಿಂದನೂ ಬರ್ಬೋದು. ಇಲ್ಲಾಂದರೆ ಅವರು ನಿಮಗೆ ಕೇಬಲ್ನ ಎಳೆದುಕೊಡ್ತಾರೆ. ನೀವು ಇಂಟರ್ನೆಟು ಯೂಸ್ ಮಾಡ್ಬೋದು ಮತ್ತು ಇಂಟರ್ನೆಟ್ TVನೂ ನೋಡ್ಬೋದು. ಇಂಟರ್ನೆಟ್ TV ಅಂದರೆ ನೀವು ಅದರದ್ದೊಂದು ಇಂಟರ್ನೆಟ್ ಸೆಟಪ್ ಬಾಕ್ಸನ್ನು ಅದನ್ನು ಕೊಡ್ತಾರೆ ನಿಮಗೆ. ಅದ್ರ ಮುಖಾಂತರ ನೀವು ವಾಚ್ ಮಾಡೋದು. ಮತ್ತು ಇದ್ರದ್ದು ಫುಲ್ HD, ಈಗ ಇನ್ನೂ ಹೇಳ್ದಂಗೆ 920x1080 ವಿಚ್ HD ಇರುತ್ತೆ, ಫುಲ್ HD. ಅದನ್ನು ವಿತೌಟ್ ಬಫರಿಂಗ್ ಅದನ್ನೇ ನೋಡ್ಬೋದು. ಮತ್ತು ಇನ್ನೊಂದು ಅಂದರೆ ಇದ್ರದ್ದು ಚಾನಲ್ ನೋಡಿದ್ರೆ 300ಕ್ಕಿಂತ ಹೆಚ್ಚು ಚಾನಲ್ ಇದ್ದಾವೆ ಇದರಲ್ಲಿ. 50+ ಜಾಸ್ತಿನೇ ಚಾನಲ್ ಇದ್ದಾವೆ ಅಂತ ಹೇಳ್ತಾರೆ, ಫುಲ್ HD ಚಾನಲು. ಮತ್ತು ಕನ್ನಡ ಆಗಿರ್ಬೋದು, ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಫುಲ್ ಪ್ಲ್ಯಾನ್ ಇದೆ ಜಿಯೋದು. ಏನು ಈಗ ಆಲ್ರೆಡಿ 4G ಏನೇ ಥರನೇ ಆಯಿತು, ಇದನ್ನು ಕೂಡ ನೀವು ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ನೋಡ್ಬೋದು. ಫುಲ್ HD ಚಾನಲ್ನ ಸಿಗ್ತವೆ. ಇನ್ನು ಪ್ಯಾಕೇಜ್ ಪ್ಲ್ಯಾನ್ ವಿಚಾರಕ್ಕೆ ಬಂದರೆ, ಪ್ಯಾಕೇಜ್ ಏನಿದೆ ಇದು ನಾರ್ಮಲ್ DTH ಥರನೇ ಇದೆ. ಪ್ರೀಮಿಯಮ್ ಚಾನಲ್ ಆಗಿರ್ಬೋದು, 180 ರೂಪಾಯಿ ಹಿಡ್ಕೊಂಡು 200 ರೂಪಾಯಿವರೆಗೂ ಚಾರ್ಜಸ್ ಆಗ್ಬೋದು 3 ಚಾನಲ್ಗೆ. ಮತ್ತು ಅವು ಪ್ರೀಮಿಯಮ್ ಫುಲ್ HD ಚಾನಲ್ಸೇ ಇದ್ದಾವೆ. ಮತ್ತು ಇದು ಲಾಂಚ್ ಆಗೋದು ಡಿಸೆಂಬರ್ 15. ಅಂದರೆ ಈಗ ಆಲ್ರೆಡಿ ಈಗ ಹೇಳ್ತಾ ಇದ್ದಾರೆ ಡಿಸೆಂಬರ್ 15ಕ್ಕೆ ಲಾಂಚ್ ಆಗುತ್ತೆ ಅಂತ ಅಫಿಷಿಯಲಿ ಆಗ್ಬೋದು. ಇದಕ್ಕಿಂತ ಮುಂಚೆ 2 ತಿಂಗಳಿಂದ ನಾವು ಇದು ನ್ಯೂಸನ್ನು ನೋಡಿದ್ದೀವಿ. ಆದರೆ ನಾನು ಅಂದ್ಕೊಂಡಿದ್ದರೆ ಜಿಯೋ DTH ಕೂಡ ಲಾಂಚ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ಆದರೆ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ರು, ಮುಂಬೈಲಿರೋರು, ನಮ್ಮ ಚಿಕ್ಕಪ್ಪನ ಮಗ, ಇಲ್ಲ ನಾವು ಅಫಿಷಿಯಲಿ ನಾವು ಜಿಯೋಸ್ ಏನು ಸೆಂಟರ್ ಇದೆ ಅಲ್ಲಿ ನೋಡಿ ಬಂದಿದ್ದೆ. ಅಲ್ಲಿ ಅವರು ಡೆಮೋ ಕೂಡ ತೋರಿಸಿದಾರೆ ಅಂತ ಅವರು. ಅದರಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಏನೋ ಅಫಿಷಿಯಲ್ ಲಾಂಚ್ ಆಗಿಲ್ಲ. ಹೀಗಾಗಿ ನಾವು ವಿಡಿಯೋ ಶೂಟ್ ಮಾಡಿಸ್ಬಿಡಲ್ಲ ಅಂತ ಅವರು ಈಗ ಹೇಳಿದಾಗ ಅವರು ಫೋಟೋ ಏನೋ ಕ್ಯಾಪ್ಚರ್ ಮಾಡಿಲ್ಲ, ತೆಗೆದಿಲ್ಲ. ಹೀಗಾಗಿ ನಾರ್ಮಲಾಗಿ ಅವರು ನೋಡಿ ಬಂದಿದ್ದಾರೆ. ಅವ್ರು ನನಗೆ ಹೇಳಿದ್ರು ಕೂಡ, ನಾವು ನೋಡಿ ಬಂದಿದ್ದೀವಿ ಅಂತ ಹೇಳಿದ್ರು. ನಾ 100% ನಾನು ಶೋರ್ ಇದ್ದಿಲ್ಲ DTH ಕೂಡ ಬರುತ್ತೆ ಅಂತ. ಆದರೆ ಈಗ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಏನು ಗಿಗಾ ಫೈಬರ್ ಮುಖಾಂತರ ಬರುವಂಥ ಒಂದು ಬ್ರಾಡ್ಬ್ಯಾಂಡ್ ಮುಖಾಂತರ ಬರುವಂಥ ಒಂದು ಜಿಯೋ DTH ಫುಲ್ HDನ ನೀವು ವಾಚ್ ಮಾಡ್ಬೋದು. DTH ಸೌಂಡ್ ವಾವ್ ಸೂಪರ್. ಮತ್ತು ಇನ್ನೊಂದಂದರೆ ಇದರಲ್ಲಿ ಕೂಡ ವೆಲ್ಕಮ್ ಆಫರ್ ಇದೆ ಮಾಡಿದ್ದಾರೆ. ನೀವು ಏನು 4Gಯಲ್ಲಿ ವೆಲ್ಕಮ್ ಆಫರ್ ಇತ್ತು, ಇದರಲ್ಲಿ ಕೂಡ ವೆಲ್ಕಮ್ ಆಫರ್ನ ಮಾಡಿದ್ದಾರೆ. ವೆಲ್ಕಮ್ ಆಫರ್ ಬಂದುಬಿಟ್ಟು, ವೆಲ್ಕಮ್ ಆಫರ್ ಬಗ್ಗೆ ಹೇಳಬೇಕಂದ್ರೆ ಕೆಲವೊಂದು ಮಂದಿ, ಈಗ ನಾನು ವೆಬ್ಸೈಟಲ್ಲಿ ಮತ್ತು ಹೇಳೋದ್ರ ಪ್ರಕಾರ ವೆಲ್ಕಮ್ ಆಫರ್ ಏನಿದೆ ಜಿಯೋದು ಅಂದರೆ ಕೆಲವೊಂದು ಮಂದಿ 90 ಡೇಸ್ ಅಂತ ಹೇಳ್ತಾಯಿದ್ದಾರೆ. ನಾನು ನೋಡೋ ಪ್ರಕಾರ 90 ಡೇಸ್ ಅಂತ ಹೇಳ್ತಾಯಿದ್ದಾರೆ. ಮತ್ತು 6 ಮಂತ್ ಅಂತ ಜಿಯೋದವರು ಹೇಳ್ತಾಯಿದ್ದಾರೆ. ಜಿಯೋದವ್ರು ಹೇಳಬೇಕಂದ್ರೆ ಒಂದು ವರ್ಷ ಫ್ರೀ ವೆಲ್ಕಮ್ ಆಫರ್ ಕೊಡಬೇಕಂತ ಮಾಡಿದ್ದಾರೆ. ಆದರೆ ಕೆಲವೊಂದು DTH ಕಂಪ್ನಿ ಏನಿದ್ದಾವೆ, ಫಾರ್ ಎಕ್ಸಾಂಪಲ್ ವಿಡಿಯೋಕಾನ್ ಆಗಿರ್ಬೋದು, ವಿಡಿಯೋಕಾನ್ ಏನು ಹೇಳ್ತದೆ ಅಂದರೆ ಅವ್ರದ್ದು ಅಪೀಲ್ ಏನಿದೆ ಅಂದರೆ ಜಿಯೋ ಏನಿದೆ ಅದು ಓನ್ಲಿ 6 ಮಂತ್ನ ಇಷ್ಟೇ ಕೊಡಬೇಕು, ಜಾಸ್ತಿ ಕೊಡಬಾರ್ದು ಅಂತ ವಿಡಿಯೋಕಾನ್ DTH ಇದರಲ್ಲೂ ಕೂಡ ಕಾಂಪಿಟೇಷನ್ ಮಾಡ್ತದೆ. ನೀವು ಆ್ಯಕ್ಚುಲಿ ನೋಡಿರಬೇಕು, ಜಿಯೋದಲ್ಲಿ 4G ಕೂಡ ಲಾಂಚ್ ಆದ ಬೇರೆ ಕಂಪ್ನಿಗಳ ಥರ ಅವರು ಇದೇ ಥರನೇ ಮಾಡ್ತಾಯಿದ್ರು. ಏರ್ಟೆಲ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು. ಮತ್ತು ಇನ್ನೊಂದು ಅಂದರೆ ಅವರು ಕಾಲ್ ಬ್ಲಾಕಿಂಗ್ ಮುಖಾಂತರ ಅವರು
ಕಾಲ್ ಏನು ಬ್ಲಾಕ್ ಆಗ್ತಿತ್ತು, ಅದ್ರ ಮುಖಾಂತರ ಅವರು ಇದಕ್ಕೆ ಕಾಂಪಿಟೇಷನ್ ಕೊಡ್ತಾಯಿದ್ರು, ಕಾಲ್ ಪರ್ಮಿಷನ್ ಕೊಡ್ತಿದ್ದಿಲ್ಲ. ಹೀಗಾಗಿ ಅವರು ಆಲ್ರೆಡಿ ಅವರು ಏನು ಏರ್ಟೆಲ್ ಐಡಿಯಾ ಇದೆ ಅವ್ರಿಗೆ ತುಂಬಾ ಫೈನ್ ಹಾಕಿದೆ, ಫೈನ್ ಕಟ್ಟಿದ್ದಾರೆ ಅವ್ರನ್ನ. ಅವು ಏನು ಕಾಲ್ ಬ್ಲಾಕ್ ಮಾಡ್ತಾಯಿತ್ತು, ಪರ್ಮಿಷನ್ ಇತ್ತು ಇದ್ದಿದ್ರು, ಒ ಟಿ ಪಿನೇ ಯಾವುದೋ ಅದು ಕಾಲ್ ಬ್ಲಾಕಿಂಗ್ ಅದನ್ನು ಫೈನ್ ಕಟ್ಟಿದ್ದಾರೆ. ಏರ್ಟೆಲ್ಗೆ 1000 ಕೋಟಿ, ಐಡಿಯಾಗೆ 500 ಕೋಟಿ ಫೈನ್ನ ಕಟ್ಟಿದ್ದಾರೆ. ಆದರೂ ಕಟ್ಟಿದ್ರು ಅವ್ರು ಇನ್ನೂ ಸುಧಾರಿಸ್ಕೊಂಡಿಲ್ಲ, ಮತ್ತೆ ಅವರು ಅದೇ ಥರನೇ ಮಾಡ್ತಾಯಿದ್ದಾರೆ. ಮೊಬೈಲಲ್ಲಿ ಹೇಗೆ ಕಾಂಪಿಟೇಷನ್ ಮಾಡ್ತಿತ್ತು, ಡಿ ಟಿ ಎಚ್ ಕೂಡ ವಿಡಿಯೋಕಾನ್ ಇದಿರುತ್ತೆ, ಅವ್ರ ಥರನೇ ಇವರು ಕಾಂಪಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜಿಯೋ ಏನಿದೆ ಇದ್ರದ್ದು ಆಫರ್, ವೆಲ್ಕಮ್ ಆಫರ್ಸ್ ಇದೆಯಲ್ಲ, ಇದು ಒನ್ ಇಯರ್ ಕೂಡ ಒಂದು ವರ್ಷದವರೆಗೂ ಇದನ್ನು ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ವಿಡಿಯೋಕಾನ್ ಬಂದು ಹೇಳ್ತಾ ಇದೆ, ಇಲ್ಲ ಓನ್ಲಿ 6 ಮಂತ್ನ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ಇದು 6 ತಿಂಗಳು ಆಗಿರ್ಬೋದು, 90 ಡೇಸ್ ಆಗಿರ್ಬೋದು, ಇಲ್ಲ 1 ಇಯರ್ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಇದೇ ಡಿಸೆಂಬರ್ 15ಕ್ಕೆ ಅಫಿಷಿಯಲಿ ಲಾಂಚ್ ಆಗೋದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಂದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ನೀವು ವಾಚ್ ಮಾಡೋದು ಫುಲ್ HD ಚಾನಲ್ನ, ಅದು 6 ಮಂತ್ ಫ್ರೀ ಮತ್ತು 6 ಮಂತ್ ಅಥವಾ 1 ಇಯರ್ ಫ್ರೀ ಸಿಗುತ್ತೆ, ಎಂಜಾಯ್ ಮಾಡ್ಬೋದು. ಮತ್ತು ಇಂಟರ್ನೆಟ್ ಕೂಡ ಬರುತ್ತೆ ಇದರಲ್ಲಿ. ಮತ್ತು ಇದ್ರ ಕೆಲವೊಂದು ಅಪ್ಲಿಕೇಶನ್ ಕೂಡ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಡಿ ಟಿ ಎಚಲ್ಲಿ ಸೆಟಪ್ ಬಾಕ್ಸ್ ತುಂಬಾ ಸ್ಮಾರ್ಟ್ ಆಗಿರುವಂಥ ಒಂದು ಸೆಟಪ್ ಬಾಕ್ಸ್. ನೀವು ಈಗ ನಾವು ಆ್ಯಕ್ಚುಲಿ ನೋಡಿದ ತಕ್ಕಂಗೆ ನಾರ್ಮಲ್ ಏನು ಇದ್ದಾವೆ ಸೆಟಪ್ ಬಾಕ್ಸ್, ಆ ಥರ ಅಲ್ಲ, ತುಂಬಾ ಸ್ಮಾರ್ಟ್ ಆಗಿರುವಂಥ ಒಂದು ಫೀಚರ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅನ್ಲಿಮಿಟೆಡ್ ಏನಿದೆ, ಅನ್ಲಿಮಿಟೆಡ್ GB ಟಿ ವಿ ಚಾನಲ್, ಇಂಟರ್ನೆಟ್ ಕೂಡ ಹಾಗೆ 1 GB ಸ್ಪೀಡ್, ಅದು ಫೈಬರ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಮುಖಾಂತರ. ಚಿಪ್ಸೆಟ್ 4G ಫೋನ್ ಆಗಿರ್ಬೋದು, ಅದನ್ನು ತಕ್ಕಂಗೆ ವಾಚ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಟೆಕ್ನಾಲಜಿ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.